ನಮ್ಮ ಪ್ರಪ್ರಥಮವಾಗಿ ಕನ್ನಡ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯವನ್ನು ಕೋರುತ್ತಾ ನಾವು ಸರ್ಕಲ್ ವೀರಾಂಜನೇಯ ಸೇವಾ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಮೊದಲು ಸಣ್ಣ ದೇವಸ್ಥಾನ ಇದ್ದಿದ್ದರಿಂದ ಈಗ 5 ವರ್ಷ ಕೋವಿಡಲ್ಲಿ ಯಾರೋ ದೇವಸ್ಥಾನ ಬೆಂಕಿ ಆಗಿದ್ದು ನಿಮಗೆ ಮಾಧ್ಯಮದವರೆಲ್ಲ ವರದಿ ಮಾಡಿದ್ರೆ ತಮಗೂ ಧನ್ಯವಾದ. ಅದರಿಂದ ಅದು ಸಣ್ಣದಿದ್ದ ದೇವಸ್ಥಾನ ಇವತ್ತು ಯಾರೋ ಕಿಡಿಗಡಿ ಬೆಂಕಿ ಹಾಕಿದ ದಿವಸದಿಂದ ದೊಡ್ಡನಾಗಿ ಒಂದು ಕಲ್ಲಿದ್ದು ಇವತ್ತು ವಿಗ್ರಹ ಆಗಿ ಮೂರ್ತಿ ಆಗಿದ್ದೇನೆ. ಸ್ವಾಮಿ ತುಂಬ ಶಕ್ತಿ ಇದೆ. 20-25 ವರ್ಷದ ಸಣ್ಣ ದೇವಸ್ಥಾನದಲ್ಲಿ ಮಾಡ್ತಾ ಇದ್ವಿ. ಈಗ ದೊಡ್ಡದಾಗಿ ದೇವಸ್ಥಾನ ಆಗಿದೆ. 5 ವರ್ಷದಿಂದ ಇದು 5ನೇ ಬಾರಿಗೆ. ಹೋದ ವರ್ಷ ಒಂದು 8,000 ಜನಕ್ಕೆ ಅನ್ನ ಸಂದರ್ಪಣೆ ಮಾಡಿದ್ವಿ. ಈ ಸತ್ತಿನ ಒಂದು 8,000 ರಿಂದ 10,000 ಜನಕ್ಕೆ ಅನ್ನ ದಾಸೋಹ ಮಾಡ್ತಾ ಇದ್ದೀವಿ. ವಿಜೃಂಭಣೆಯಿಂದ ಭಗವಂತ ಇಲ್ಲಿ ರಸ್ತೆಯಲ್ಲಿರೋದ್ರಿಂದ ಸರ್ಕಲ್ ವೀರಾಂಜನೇಯ ಸೇವಾ ಸಮಿತಿ ಅಂತ ಮಾಡಿಕೊಂಡು ಸರ್ಕಲ್ ವೀರಾಂಜನೇಯ ಸ್ವಾಮಿ ಅಂತಲೇ ಒಂದು ನಾಮಕರಣ ಮಾಡಿದೆ. ದೇವರಿಗೆ ಅದು ಚೆನ್ನಾಗಿ ನಡ್ಕೊಂಬಂದಿದೆ. ಶಕ್ತಿ ಇದೆ. ಭಗವಂತ ಇಲ್ಲಿ ಯಾರಿಗೂ ಏನು ತೊಂದರೆ ಆಗದಂಗೆ ಅವತ್ತಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಒಂದು ಭಗವಂತ ಅಕ್ಕಪಕ್ಕದಳ್ಳಿಯವರು, ಫ್ಯಾಕ್ಟ್ರಿ ಕಾರ್ಮಿಕರು ಮತ್ತು ಎಲ್ಲ KBD UB ಫ್ಯಾಕ್ಟ್ರಿ ಕಾರ್ಮಿಕರು ಮತ್ತು ಅಕ್ಕಪಕ್ಕ ಕಾರ್ಮಿಕರ ಸಹಾಯ ಮಾಡಿ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಹನುಮ ಜಯಂತಿನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಈ ಬಾರಿನೂ ಚೆನ್ನಾಗಿ ಭಗವಂತ ಮಾಡಿಸ್ಕೊತಾ ಇದ್ದಾನೆ. ನಮ್ಮ ಏನಿವತ್ತು ನೆಲಮಂಗಲ ತಾಲೂಕಲ್ಲಿ ಈ ಒಂದು ಸರ್ಕಲ್ ವೀರಾಂಜನೇಯ ಸೇವಾ ಸಮಿತಿ ಅಂದ್ಬಿಟ್ಟು ಒಂದು ದೇವರನ್ನ ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಒಂದು ಪ್ರತಿಷ್ಠಾಪನೆ ಮಾಡೋಕ್ಕೆ ಮುಖ್ಯ ಕಾರಣ ಆದರು ನಮ್ಮ ಅಶ್ವಥಣ್ಣವರು. ಇಲ್ಲಿ ಒಂದು ಕಲ್ಲಿನ ಒಂದು ವಿಗ್ರಹ ಮಾತ್ರ ಇತ್ತು ಮೊದಲು. ಇವತ್ತು ಒಂದು ದೊಡ್ಡ ದೇವಸ್ಥಾನವನ್ನು ಮಾಡಿ ಇಲ್ಲಿ ಲಕ್ಷಾಂತರ ಜನ ಸೇರಿ ಇವತ್ತು ಒಂದು ದೊಡ್ಡ ಅದ್ದೂರಿ ಹನುಮ ಜಯಂತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಇದೇ ರೀತಿ ಮುಂದಕ್ಕೆ ಬರ್ತಾ ಏನೇನು ಕಾರ್ಯಕ್ರಮಗಳಿರುತ್ತೆ, ಹನುಮ ಜಯಂತಿ ಆಗ್ಬೋದು, ಶ್ರೀರಾಮನವಮಿ ಆಗ್ಬೋದು, ಯಾವುದೇ ಒಂದು ಹನುಮ ಜಯಂತಿ ಕಾರ್ಯಕ್ರಮಗಳು ಏನಿರುತ್ತೆ ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಸರ್, ಇಲ್ಲಿ ಸುಮಾರು ಒಂದು 1000 ಜನ ಇದ್ದೀವಿ ನಮ್ಮ ಸರ್ಕಲ್ ವೀರಾಂಜನೇಯ ಸೇವಾ ಸಮಿತಿಯಲ್ಲಿ.